ಏನಂತ ಜಾತಿ ಮೇಲೆ ರಾಜಕೀಯ. ಆ ಆಡಿಯೋ ಇದೆ, ಅದು ಎರಡನೇ ಆಡಿಯೋ ಇದೆ ನನ್ನ ಹತ್ರ. ಆ ಎರಡೇ ಆಡಿಯೋದಲ್ಲಿ ಅವನು ಕೇಳ್ತಾನೆ ಇವನ್ನ ಅಭ್ಯರ್ಥಿನ, ನೀವು JDS ಆಗಿರುವುದರಿಂದ 60 ಲಕ್ಷ ಕೊಡ್ಬೇಕಪ್ಪ, ನೀವು JDS ಆಗಿರೋದ್ರಿಂದ 60 ಲಕ್ಷ ಲಂಚ ಕೊಡಿ, ಬೇರೆಯವ್ರದ್ದಾದ್ರೆ 40 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಅವನು ಹೇಳ್ತಾನೆ, ಸರ್ ನಾನು JDS ಅಲ್ಲ, ಯಾವಾಗನ ಒಂದೊಂದ್ಸರಿ ಓಟ್ ಹಾಕ್ತೀನಿ ನಾನು ಅಷ್ಟೇ ಅಂತಾನೆ. ಇಲ್ಲಪ್ಪ, ಪೂರ್ತಿ ಜಿಲ್ಲೆಯಲ್ಲೆಲ್ಲ ನೀನು JDS ಅಂತ ಪ್ರೂವ್ ಔಟಿದೆ, ಅದಕ್ಕೆ ನೀನು ಒಪ್ತಾ ಇಲ್ಲ ಯಾರು ಮೇಲ್ಗಡೆಯವರು. ಅದಕ್ಕೆ ಇದನ್ನ ಇಲ್ಲಿ ಅವನ್ ಚೌಕಾಸಿ ಮಾಡ್ತಾ ಇರೋವಂಥದ್ದು. ಅವನು ಅಧಿಕಾರಿ ಹೇಳ್ತಾನೆ ಕೊನೆಯಲ್ಲಿ, ನೋಡಪ್ಪ ಏನ್ ಮಾಡ್ತಾನೆ, ಇದು ಇನ್ನೊಂದು, ಅದನ್ನ ಆಮೇಲೆ ಹೇಳೋಣ ಅಂತಿದ್ದೆ, ಇವಾಗ ಹೇಳ್ಬಿಡ್ತೀನಿ. ಇವನೇನು ಮಾಡ್ತಾನೆ, ಅದನ್ನೆಲ್ಲ ಅವನ ಆಫೀಸಿಗೆ ಹೋಗಿ ರೆಕಾರ್ಡ್ ಮಾಡ್ಬಿಡ್ತಾನೆ ಪೂರ್ತಿ. ಅಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಎಲ್ಲ ಪೂರ್ತಿ ರೆಕಾರ್ಡ್ ಮಾಡ್ಬಿಡ್ತಾನೆ. ಒಂದು ರೆಕಾರ್ಡ್ ಮಾಡಿ ಅವ್ನು ತೋರಿಸ್ತಾನೆ, ನೋಡಿ ನಿಂದೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಮಾಡ್ಕೊಡು, ಇಲ್ಲ ಅಂದ್ರೆ ನಿನ್ನ ಹಿಡ್ಕೊಟ್ಬಿಡ್ತೀನಿ ಅಂತ ಹೋಗ್ತಾನೆ. ಅವಾಗ ಈ ನಾಟಕ ಎಲ್ಲ ಶುರು ಆಗ್ತತೆ. ಅವಾಗ ಅವನೇನ್ ಮಾಡ್ತಾನೆ, ಅಣ್ಣ ನಾನು ಒಳ್ಳೇನು, ನಂದು ಏನ್ ರೆಕಾರ್ಡ್ ಮಾಡಿದ್ಯೋ ಕೊಟ್ಬಿಡು, ನೀನು ಹೇಳಿದ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ. ಆಯ್ತು ಮಾಡ್ಕೊಡು ಅಂತಾನೆ. ಇಲ್ಲ, ಒಂದು ಕೆಲಸ ಮಾಡು, ನೀನು ಯಾವ ಜಾತಿ ಅಣ್ಣ? ಕಿತ್ಕೊಂಡಿರೋದು ಒಕ್ಕಲಿಗ ಅಶೋಕಣ್ಣ, ಕಿತ್ಕೊಂಡಿರೋದು ಅವನ್ನ 3-4 ಜನ ಸೇರಿಸಿ ಅವನಂತ PDF ಕಿತ್ಕೊಂಡಿರೋದು, ವಿಡಿಯೋನ ಆಡಿಯೋ ಇಟ್ಕೊಂಡಿದ್ದಾನೆ, ವಿಡಿಯೋನ ಬೈ ಫೋರ್ಸ್ ಕಿತ್ಕೊಂಡಿರೋದು. 2 ಮಾಡಿದ್ದಾನೆ, ವಿಡಿಯೋ ಒಂದು ಆಡಿಯೋ ಒಂದು. ವಿಡಿಯೋನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಆಡಿಯೋ ಇರುತ್ತಾ ಸಿಕ್ಕಾಕೊಂಡ್ಬಿಟ್ಟೈತಿ. ಈಗ ಸಿಕ್ಕಾಕೊಂಡು ಆಟ. ಅದಕ್ಕೆ ಅವನು ಕೊಡು 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 ಇದೆಲ್ಲ ಐತೆ, ನಿಮ್ಗೆ ಓದು ಅಂದ್ರೆ ಬಹಳ ಜಾಸ್ತಿ ಐತೆ ಓದಕ್ಕೆ. ಓದ್ತೀನಿ, ಒಂದು 2 ಲೈನ್ ಓದ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಅಂದ್ರೆ, ಅದು ಅದ್ರಲ್ಲಿ ಹೇಳ್ತಾನೆ, ನಾಗಶಯನ ಅಂತ. ಆಯ್ತು, ಕ್ಯಾಮ್ರಾ ಕೊಟ್ರೆ ನಿಮ್ದು ಏನಾದರೂ ಮಾಡಿ, ಇಲ್ಲ ಅಂದ್ರೆ ನಾನು ಏನು ಮಾಡಲ್ಲ, ಅದೇನು ಮಾಡ್ಕೊಂತೀಯ ಮಾಡ್ಕೋ ಅಂತ ಹೇಳ್ತಾನೆ ಅಧಿಕಾರಿ. ರೆಕಾರ್ಡ್ ಮಾಡಿರೋದು ಕೊಡು ಅಂತ ಅವನು ಹೇಳಿರೋದೆ. ಇದು ನಿಂದು ಏನಿದೆಯೋ ನಾನು ಮಾಡ್ಕೊಡ್ತೀನಿ, ಮಾಡಿಕೊಡೋ ಜವಾಬ್ದಾರಿ ನಂದು ನೋಡಪ್ಪ, ಎಲ್ಲೂ ಇದನ್ನು ಡಿಸ್ಕ್ಲೋಸ್ ಮಾಡಬೇಡ, ಯಾರಿಗೂ ಹೇಳ್ಬೇಡ, ಯಾವ ಲೈಸೆನ್ಸು ಡಿಸ್ಕ್ಲೋಸ್ ಮಾಡಬೇಡ, ಏನು ಬೇಕೋ ನಾನು ಮಾಡ್ಕೊಡ್ತೀನಿ ಅಂತಾನೆ. ನಾಗಶಯನ, ನೋಡು ಸುಂದರು, ನಾನು ನಿನಗೆ ಈಗ ಏನು ಕೆಲಸ ಆಗಬೇಕು, ನಾನು ಚೆಲುವಪ್ಪಾಜಿ ಗೌಡ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಏನು ಜಾಣ್ಮೆ ಉಪಯೋಗಿಸ್ತೀನಿ, ಏನು ತಲೆ ಉಪಯೋಗಿಸ್ತೀನಿ, ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ನೀನು ನನ್ನ ಮೇಲೆ ನಂಬಿಕೆ ಇಡು, 100% ಅದನ್ನು ಕೊಟ್ಟು ಬಿಡು, ಆ ಆಡಿಯೋನ ಕೊಟ್ಟು ಬಿಡು, ಹೋಗು. ಇಲ್ಲ ಅಂದರೆ ನಿನ್ನ ಕೆಲಸ ಆಗೋದು ಇಲ್ಲ ಮಾತ್ರ. ಭಾಳ ಕಷ್ಟ ಗೊತ್ತಾಯ್ತಾ, ನೀನು ಸುಮ್ಮನೆ ನೀನಾಗಿದ್ದು ನೀನೇ ಈ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಗಲಾಟೆ ಮಾಡಬೇಡ, ಬಾ ಇಲ್ಲಿ, ನೀನು ನನ್ನ ತಮ್ಮನ ಥರ, ಅದನ್ನು ಕೊಟ್ಬಿಡು ಕ್ಯಾಸೆಟನ್ನು ಅಂತ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ಕೊನೆಗೆ ಅರ್ಜಿದಾರ, ಸರ್ ನಿಜವಾಗೂ ನಮ್ಮಿಂದ ಏನು ಅಂತ ಆದರೆ, ಯಾವುದಾದ್ರೂ ಏನಾದರೂ ಇದ್ರೆ ಮಾಡಿಕೊಡಿ ಅಂತಾರೆ. ನಾಗಶಯನ ಅಧಿಕಾರಿ, ಆಯ್ತಪ್ಪ ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡ್ಬೇಕು ಕಣೋ ಅಧಿಕಾರಿಗಳ ಮೇಲೆ. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ ಗಾಂಧೀಜಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಗಾಂಧೀಜಿ ತಂದ್ಬಿಟ್ಟು. ಅವರು ಬೇಡ ಅಂತಾರೆ. ಅಶೋಕಣ್ಣ, ಇದು ಯಾವ್ದೋ ಹೊಸ ಡೈಲಾಗ್, ಗಾಂಧೀಜಿ ಎಲ್ಲಾರು. ನಾಗಶಯನ ಅವನು ಅಧಿಕಾರಿ, ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡು ಕಣೋ, ಅಧಿಕಾರಿಗಳ ಮೇಲೆ ವಿಶ್ವಾಸ ಇಡು. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ
ಗಾಂಧೀಜಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ದೀನಿ ನಾನು. ಒಂದು ನಂಬಿಕೆ, ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡೋ ಜನ. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ಈ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಚಿವರು. ಚರ್ಚೆನೇ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳ ಬಹಿರಂಗ ಮಾಡಿ ರಾಜೀನಾಮೆ ಬಿಸಾಕಿ ಹೋಗ್ಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಅಗತ್ಯ ಇಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟುಕೊಂಡು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಇದನ್ನು ಮೌನವಾಗಿ ಒಬ್ರು ಸಚಿವರು ದಲಿತ ಸಚಿವರಿಗೆ ಆರೋಪ ಯಾಕೆ ಮಾಡ್ತೀರಾ? ನೋಡ್ರಿ, ಪಾಪಿ ತರ ಕೂತವ್ರೆ. ಅದು ಉತ್ತರ ಕೊಡ್ತಾರಲ್ಲ ಈಗ. ಅವಾಲಿಂದ ಹೋಗ್ತಾ ಇದಾರೆ. ಮಹಾತ್ಮ ಗಾಂಧಿ ಮಾತಾಡಿ ಮುಗಿಸ್ರಿ, ಮತ್ತೆ ಮಾತಾಡಿ. ತೆಗಿಬೇಕು ನೀವು ಪದವನ್ನ. ಅಲ್ವೇ ಮತ್ತೆ ಮಾತಾಡಿ ಮತ್ತೆ ಮಾತಾಡಿವ್ರೆ. ಮತ್ತೆ ಮಾತಾಡಿ ಅಶೋಕ ಪದ ನೀವು ಕಂಟಿನ್ಯೂ ಮಾಡಿ. ಯಾರಿಗೂ ಅರ್ಥ ಆಗಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ವಿರೋಧ ಪಕ್ಷದವ್ರು ಯಾರು ಕೂಡ ಅರ್ಥ ಆಗಿಲ್ಲ ಏನು ಆರೋಪ ಅಂತ ಇಷ್ಟೊತ್ತು. ವಾಟ್ ಇಸ್ ದ ಆರೋಪ ಅಂತ ಹೇಳಿ ಸುಮ್ಮನೆ ಓದ್ತಾ ಇರೋದಲ್ಲ. ರಾಜೀನಾಮೆ ಪ್ರಯೋಜನ ಇಲ್ಲ. ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹೆಗಾರರು ಆಯ್ತು. ಹೆಂಗೆ ಜಡ್ಜಿಯವ್ರಿಗೆ ಮಾಡ್ತಾರೆ? ಇದು ಬಹಳ ದುರಂತ. ಇದು ಈಗ ಅವ್ರ ಫಸ್ಟ್ ಬೇಕಲ್ಲ ಹಿರಿಯರಿಗೆ. ನಮ್ಗೂ ಗೊತ್ತಾಗ್ಲಿ ಅಂತ ಅಷ್ಟೇ ಕೇಳ್ತಾ ಇದೀವಿ. ಹೊನ್ನಣ್ಣವ್ರೆ, MLA ಇರ್ಬೋದು, ಭಾರಿ ಒಳ್ಳೆ ಅನುಭವ ಇದೆ ಅವ್ರಿಗೆ. ಸುಮ್ಮನೆ ಈ ರೀತಿಯಲ್ಲಿ ಮಾತಾಡಬೇಡಿ. ಮಾತಾಡಿ. ಹೊನ್ನಣ್ಣ ಕೊಡ್ತೀನಿ, ಹಾಕೊಂಡು ಬಾ, ಹಾಕೊಂಡು ಕೇಳ್ಬಿಡು. ಸರ್, ನಿಮ್ಮ ಅನುಭವಕ್ಕೆ ಆಯ್ತು, ಮುಗಿಸ್ಲಿ. ಪ್ರತಿಪಕ್ಷ ಮುಗಿಸ್ತಾ ಅದನ್ನು. ಈ ರೀತಿ ಬೇಕಾಗಿದೆ ನಿಮ್ಗೆ ಸಲಹೆ. ಸರ್ಕಾರ ಇದೆ, ಇನ್ನೊಂದು ಈ ರೀತಿ ಸಲಹೆ ಬೇಕಾಗಿದೆ ಮ್ಯಾನೇಜ್ ಮಾಡಕ್ಕೆ. ಮಂತ್ರಿಗಳು ಉತ್ತರ ಕೊಡ್ತಾರೆ, ಅವಕಾಶ ಹಿರಿತನಕ್ಕಿಂತ ಕೂತ್ಕೊಳ್ಳಿ ಸರ್. ಇದೆಲ್ಲ ಅಧಿಕಾರಿ ವಿಷಯದಲ್ಲಿ ಒಬ್ಬ ಅಧಿಕಾರಿ ಮಹಾತ್ಮ ಗಾಂಧೀಜಿ ಹೆಸರು ತರ್ತಾನೆ. ದೊಡ್ಡ ದುರಂತ ಬೇಕಾ ಸರ್? ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಫಸ್ಟ್ ರಾಜೀನಾಮೆ ತಗೊಂಡು ನೀವು ಫಸ್ಟ್ ರಾಜೀನಾಮೆ ತಗೊಂಡು ಆಮೇಲೆ ಮಾತಾಡೋದಕ್ಕೆ ಬಿಡಿ. ಬುದ್ಧಿವರಾಗಿದೆ ಫಸ್ಟ್ ರಾಜೀನಾಮೆ ತಗೋಬೇಕು. ಮಹಾತ್ಮ ಗಾಂಧೀಜಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಬ್ಬ ಅಧಿಕಾರಿ ಯಾವ ಜಾತಿಯನ್ನ ನಾವು ಪ್ರಸ್ತಾವ ಮಾಡಬಾರ್ದಾಯ್ತೋ ಆ ಜಾತಿಯನ್ನ ಶುರು ಮಾಡ್ತಾರೆ. ಅವನು ಕೇಳ್ತಾನೆ, ನಾಗಶಯನ, ಅವನು ಕಮಿಷನರು, ಜಾಯಿಂಟ್ ಕಮಿಷನರು, ಎಕ್ಸೈಸ್ ಮಂಡ್ಯ, ಎಕ್ಸೈಸ್ DC ಅಂದರೆ ಸಾರಿ, ಅವನ ಲೆವೆಲ್ನೇ ಕಡಿಮೆ ಮಾಡಿಬಿಟ್ಟೆ. ಕಳ್ಳನಿಗೂ ಒಂದು ಲೆವೆಲ್ ಇರ್ತೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟೆ ಕಳ್ಳಂದು. ಅವನು DC ಅವನಿಗೆ ಪ್ರಶ್ನೆ ಕೇಳ್ತಾನೆ ಫೋನಲ್ಲಿ, ರೆಕಾರ್ಡಲ್ಲಿ ಇರೋದು, ನೀವು JDS ಕಾರ್ಯಕರ್ತನ ಅಂತಾನೆ. ಅರ್ಜಿದಾರ, ಕಾರ್ಯಕರ್ತನೇನು ಅಲ್ಲ ಸರ್, ನಾರ್ಮಲ್ ವೋಟರ್ಸ್ ಅಷ್ಟೇ, ಕಾರ್ಯಕರ್ತ ಏನ್ ಸರ್ ಅಂತಾನೆ. ಚರ್ಚೆ ಆಗ್ಬೇಕಾದ್ರೆ ಪದೇ ಪದೇ ಏನ್ ಅನ್ಕೋಬೇಕು ನಾವು?